ಧರ್ಮಸ್ಥಳ ಬುರುಡೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ತೀವ್ರ ಸಂಚಲನ ಸೃಷ್ಟಿಸಿದ ಎಸ್ಐಟಿ ತನಿಖೆ. ಎಸ್ಐಟಿಗೆ ಕೆಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಗಿರೀಶ್ ಭಟ್ಟಣ್ಣವರ್. ಮೊನ್ನೆಯಿಂದಲೂ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹೇಳ್ತಾ ಇದ್ರು, ಲೈವ್ ಬಂದು ಅಥವಾ ವಿಡಿಯೋಗಳನ್ನು ಪೋಸ್ಟ್ ಮಾಡೋ ಮುಖಾಂತರ ನಮ್ಮನ್ನು ಕರೆಸಿ 2 ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ, ಸಾಕಷ್ಟು ದಾಖಲೆ ನಮ್ಮ ಹತ್ರ ಇದೆ, ನಾವು ಸಂಭ್ರಮದಿಂದ ಹೋಗ್ತೀವಿ, ವಿಚಾರಣೆಯನ್ನ ಎದುರಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಈಗ ಕೆಲವೊಂದು ದಾಖಲೆಗಳನ್ನ ಅವರು ಕೊಟ್ಟಿದ್ದಾರೆ. ಪತ್ತೆಯಾಗದ ಪ್ರಕರಣಗಳ ದಾಖಲೆಯನ್ನ ಎಸ್ಐಟಿಗೆ ಭಟ್ಟಣ್ಣವರ್ ಕೊಟ್ಟಿದ್ದಾರೆ. ಎಸ್ಐಟಿ ಕಚೇರಿಗೆ ಭೇಟಿ ನೀಡಿ ಕೆಲ ದಾಖಲೆಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ಎಸ್ಐಟಿಗೆ ಸುಮಾರು 500 ಪುಟಗಳ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರಮುಖವಾಗಿ ಜೋಡಿ ಕೊಲೆಯಾದ ಬಗ್ಗೆ ದಾಖಲೆ ಸಲ್ಲಿಕೆ ಮಾಡಿದ್ದಾರೆ. ಸತ್ತ ದಿನವೇ ದಫನ್ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಟ್ಟಣ್ಣ ನೀಡಿದ ದಾಖಲೆ ಆಧಾರದಲ್ಲಿ ಎಸ್ಐಟಿ ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಪತ್ತೆಯಾಗದ ಕೇಸ್ಗಳಲ್ಲಿ ಕುಟುಂಬಸ್ಥರ ವಿಚಾರಣೆಯನ್ನ ಮಾಡಲಾಗುತ್ತಾ, ಪ್ರಕರಣದ ದಿಕ್ಕನ್ನ ಬದಲಿಸುತ್ತಾ ಭಟ್ಟಣ್ಣನವರು ಕೊಟ್ಟಿರುವಂತ ಈಗ ದಾಖಲೆ ಅಂತ ಹೇಳಿ ಸಹಜವಾಗಿ ಒಂದು ಕುತೂಹಲ ಇದೆ. ತಪ್ಪಿತಸ್ಥರು ಆದಷ್ಟು ಬೇಗ ಸಿಕ್ಕ ಬೀಳ್ತಾರೆ ಅಂತ ಹೇಳಿ ದಾಖಲೆ ಕೊಟ್ಟಾಗ ಭಟ್ಟಣ್ಣನವರು ಮಾಧ್ಯಮದವರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಮಾಡ್ತಾ ಇದ್ದಾಗ ಬೇರೆ ಬೇರೆ ಪ್ರಕರಣಗಳು ಕೂಡ ಈಗ ದೂರಿನ ಮುಖಾಂತರ ಎಸ್ಐಟಿ ಅಧಿಕಾರಿಗಳಿಗೆ ಸಲ್ಲಿಕೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ಕುರಿತಂತೆ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಅನನ್ಯ ಭಟ್ ನಾಪತ್ತೆ ಕೇಸಲ್ಲಿ ಸುಜಾತಾ ಭಟ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಸುಜಾತಾ ಭಟ್ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ತಾನು ಮಾಡಿರುವಂತ ಆರೋಪಗಳು ಎಲ್ಲವೂ ಸುಳ್ಳು ಅಂತ ಹೇಳಿ ಸುಜಾತಾ ಭಟ್ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರಂತೆ. ಆಕೆಗೆ ವಯಸ್ಸಾಗಿದೆ, ವೃದ್ಧೆ ಅನ್ನೋ ಕಾರಣಕ್ಕೆ ಆಕೆ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ ಎಸ್ಐಟಿ ಅಧಿಕಾರಿಗಳು ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ನೀವು ಹೋಗಿ ಮುಂದೆ ನಾವು ಹೇಳಿ ಕಳಿಸಿದಾಗ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟು ಕಳಿಸಿದ್ದಾರಂತೆ. ಯಾವುದೇ ಕಾನೂನು ಕ್ರಮವನ್ನ ಸದ್ಯಕ್ಕೆ ಅವ್ರ ಮೇಲೆ ಎಸ್ಐಟಿ ಕೈಗೊಂಡಿಲ್ಲ. ಅಂದ್ರೆ ನಿನ್ನೆ ಆಕೆಯನ್ನ ವಶಕ್ಕೆ ಪಡೆಯುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆಕೆ ವಯಸ್ಸಾಗಿರುವಂತ ಕಾರಣ ಸದ್ಯಕ್ಕೆ ವಿಚಾರಣೆ ಮುಗಿಸಿ ಕಳಿಸಿದ್ದಾರೆ. ನಾವು ಕರೆದಾಗ ಬನ್ನಿ ಅಂತ ಹೇಳಿದಾರಂತೆ ಎಸ್ಐಟಿ ಅಧಿಕಾರಿಗಳು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣ ಅಂತೇಳಿ ಎಸ್ಐಟಿ ತನಿಖೆಯನ್ನ ಆರಂಭ ಮಾಡಿದ್ದು, ಈಗ ಗಿರೀಶ್ ಭಟ್ಟಣ್ಣನವರು ಏನೆಲ್ಲ ದಾಖಲೆಗಳನ್ನ ಹೊಸದಾಗಿ ಕೊಟ್ಟಿದ್ದಾರೆ ಆ ಬಗ್ಗೆನೂ ಎಸ್ಐಟಿ ತನಿಖೆ ಮಾಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ಸುಜಾತಾ ಭಟ್ ಆಕೆ ಮೇಲೆ ಕ್ರಮ ಆಗಬಹುದು, ಸುಳ್ಳು ಆರೋಪ ದೂರನ್ನ ಕೊಟ್ಟಿದ್ದಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಈಗ ಆಕೆ ವೃದ್ಧೆ ಅನ್ನೋ ಕಾರಣಕ್ಕೆ, ಅನಾರೋಗ್ಯ ಸಮಸ್ಯೆ ಇದೆ ಕಾರಣಕ್ಕೆ ಆಕೆ ಮೇಲೆ ಏನು ಕ್ರಮ ಇಲ್ವಾ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಬುರುಡೆ ತಂದಂತಹ ಚಿನ್ನಯ್ಯನನ್ನ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು, ಆತನು ಕೂಡ ಒಂದಷ್ಟು ಜನರ ಹೆಸರನ್ನ ಹೇಳಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಎಸ್ಐಟಿ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಗಿರೀಶ್ ಭಟ್ಟಣ್ಣನವರು ಕೂಡ ಅಷ್ಟೇ ನಿನ್ನೆ ಸುಮಾರು 500 ಪುಟಗಳ ದಾಖಲೆಯನ್ನು ಕೂಡ ಎಸ್ಐಟಿ ಕಚೇರಿಗೆ ತಂದಿದ್ದಾರೆ. ಎಸ್ಐಟಿ ತನಿಖಾಧಿಕಾರಿಗಳಿಗೆ ಅವರು ಕೂಡ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಿ ಹಾಕಿದಂತವರೇ ಒಬ್ಬರಾದ್ರೆ ಅದನ್ನ ದಫನ್ ಮಾಡಿದಂತವರು ಬೇರೆ ಬೇರೆಯವರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ದಾಖಲಾತಿಗಳನ್ನು ಅವರು ಈಗಾಗಲೇ ಎಸ್ಐಟಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಒಂದು ಅಪ್ಪ ಮಗಳ ಸಾವಾಗುತ್ತೆ, ಅಪ್ಪ ಅಸಹಜ ಸಾವು ಅಂತ ಆದ್ರೆ ಮಗಳನ್ನ ಕೊಲೆ ಅನ್ನುವಂತ ನಿಟ್ಟಿನಲ್ಲಿ ಇವರು ಕೇಸ್ ರಿಜಿಸ್ಟರ್ ಮಾಡ್ತಾರೆ. 302 ಮತ್ತು ಸಾಕ್ಷ್ಯನಾಶ IPC 201 ಅಡಿಯಲ್ಲಿ ಸೆಕ್ಷನ್ ರಿಜಿಸ್ಟರ್ ಮಾಡಿಕೊಂಡು ದಿನ ಅವತ್ತು ಏನು ಕೇಸ್ ಆಯ್ತು, ಕೇಸ್ ಆಗಿದ್ದಂತಹ ದಿನವೇ ಇವರು ದಫನ್ ಮಾಡ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಇವರು ತನಿಖೆನೇ ಮಾಡದೆ ಹೇಗೆ ಕನ್ಕ್ಲೂಷನ್ಗೆ ಬಂದ್ರು ಅನ್ನುವಂತ ಒಂದು ಕೇಸ್ನ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ರೆ, ಇದರ ಜೊತೆಗೆ ಜೋಡಿ ಕೊಲೆಯ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಇನ್ನೂ ಕೂಡ ಆರೋಪಿಗಳು ಪತ್ತೆಯಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಎಸ್ಐಟಿಯ ಗಮನಕ್ಕೆ ತಂದಿರುವಂತದ್ದು. ಹೀಗೆ ಅವರು ತಗೊಂಡಿರುವಂತಹ ದಾಖಲೆಗಳಲ್ಲಿ ಸುಮಾರು 500 ಪುಟಗಳಲ್ಲಿ ಸಾಕಷ್ಟು ಪ್ರಕರಣಗಳು ಇನ್ನೂ ಕೂಡ ಅಷ್ಟೇ ಪತ್ತೆಯಾಗದೆ ಉಳಿದಿರುವಂತಹದ್ದು. ಆ ಒಂದು ಪ್ರಕರಣಗಳಿಗೂ ಈ ಬುರುಡೆ ತಂದಂತಹ ವ್ಯಕ್ತಿಯ ಹೇಳ್ತಿರುವಂತಹ ಒಂದು ಮಾತಿಗೂ ಕೂಡ ಸಂಬಂಧ ಇದೆ. ಅದರ ಬಗ್ಗೆ ತನಿಖೆಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರು ಒಂದಷ್ಟು ದಾಖಲೆಗಳನ್ನ ಎಸ್ಐಟಿಗೆ ತಂದು ಕೊಟ್ಟಿದ್ದಾರೆ. ಅದರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ. ಇದು ಒಂದು ಕಡೆ ಆಯ್ತು ಅಂತಂದ್ರೆ, ಮತ್ತೊಂದು ಕಡೆ ಅನನ್ಯ ಭಟ್ 2003ರಲ್ಲಿ ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆಗೆ ಬಂದ್ರು. ಅವರು ನಾಪತ್ತೆಯಾಗಿದ್ದಾರೆ. ಇದುವರೆಗೂ ಕೂಡ ಅವರ ದೇಹ ಮೃತದೇಹನೂ ಇಲ್ಲ, ಅಸ್ಥಿಪಂಜರನೂ ಸಿಕ್ಕಿಲ್ಲ. ದಯವಿಟ್ಟು ಅಸ್ಥಿನಾದ್ರೂ ಕೂಡ ನಮ್ಗೆ ಹುಡುಕೊಡಿ ಅಂತ ಅವ್ರ ತಾಯಿ ಸುಜಾತಾ ಭಟ್ ಅವರು ಒಂದು ದೂರನ್ನ ಕೊಟ್ಟಿದ್ರು. ಆದ್ರೆ ಈಗ ತನಿಖೆ ವೇಳೆಯಲ್ಲಿ ಸುಜಾತಾ ಭಟ್ ಹೇಳಿರುವಂತದ್ದೆಲ್ಲವೂ ಕೂಡ ಅಷ್ಟೇ ಸುಳ್ಳು, ಅನನ್ಯ ಭಟ್ ಅನ್ನುವಂತ ಪಾತ್ರನೇ ಇಲ್ಲ ಅನ್ನುವಂಥದ್ದನ್ನ ಆಕೆ ಎಸ್ಐಟಿ ಮುಂದೆ ಹೇಳಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ
ತನಿಖೆಯ ಭಾಗವಾಗಿ ನಾವು ಮತ್ತೆ ಕರಿತೀವಿ ಅಂತ ಹೇಳಿದ್ರೆ ಇನ್ನೊಂದೇನು ಅಂತಂದ್ರೆ ಪ್ರಮುಖವಾಗಿ ನಾನು ಈ ರೀತಿಯಾಗಿ ಹೇಳೋದಕ್ಕೆ ಒಂದಷ್ಟು ಜನರು ಕುಮ್ಮಕ್ಕನ್ನ ಕೊಟ್ಟಿದ್ರು, ಒಂದಷ್ಟು ಜನ ಆಸೆಯನ್ನ ಹುಟ್ಟಿಸಿದ್ರು. ಆ ಒಂದು ಕಾರಣಕ್ಕೋಸ್ಕರ ನಾನು ಈಗ ಹೇಳಿದ್ರೆ, ಜೊತೆಗೆ ಆಸ್ತಿಗಾಗಿ ನಾನು ಈ ರೀತಿಯಂತ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾಯ್ತು ಅಂತ ಕೂಡ ಈಗಾಗಲೇ ತನಿಖೆ ವೇಳೆಲ್ಲ ಕೇಳಿದಾಳೆ. ಆ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ ಆಕೆ ಮೇಲೆ ಕ್ರಮ ಬೇಡ, ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಎನ್ಕ್ವೈರಿ ಮಾಡಿ ಕ್ರಮ ಜರುಗಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ವಿಚಾರಣೆಗೆ ಕರಿತೀವಿ, ಆಗ ಬನ್ನಿ ಅಂತೇಳಿ ಸುಜಾತಾ ಭಟ್ಗೂ ಕೂಡ ಹೇಳಿ ಕಳಿಸಿರುವಂತಹದ್ದು. ಶರ್ಮಿತಾ, ಫಾಲೋ ಅಪ್ ಮಾಡಿ ಸುದ್ದಿನ. ಥ್ಯಾಂಕ್ ಯು ಸೋ ಮಚ್ ಮಂಜು ಆರ್ಯ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.